ಕರ್ನಾಟಕದವರೇ ಆಗಿದ್ದು ನೆರೆ ರಾಜ್ಯದ ಭಾಷೆಯನ್ನು ತಮ್ಮ ಮಾತೃಭಾಷೆಯನ್ನಾಗಿ ಮಾಡಿಕೊಂಡವರ ದೊಡ್ಡ ಸಮೂಹವೇ ನಮ್ಮ ರಾಜ್ಯದಲ್ಲಿದೆ. ಗಡಿ ಭಾಗಗಳ ಎರಡೂ ಕಡೆ ರಾಜ್ಯ ಬದಲಾಗುತ್ತದೆಯೇ ಹೊರತು ಮಾತೃಭಾಷೆ ಸಂಸ್ಕೃತಿಗಳು ಬದಲಾಗುವುದಿಲ್ಲ. ಹಲವು ಭಾಷೆ, ಸಂಸ್ಕೃತಿ, ವಿಭಿನ್ನ ಆಚಾರ ವಿಚಾರ, ಉಡುಗೆ, ಆಹಾರ ಪದ್ಧತಿಗಳ ಜನ ಸೇರಿ ಕರ್ನಾಟಕ ಬಹುತ್ವದ ನಾಡು ಎನಿಸಿದೆ. ನಮಸ್ಕಾರ ಸ್ನೇಹಿತರೆ, ಈ ನಾಡಿಗೆ ಕರ್ನಾಟಕ ಎಂದು ನಾಮಕರಣವಾಗಿ ಬರ್ತಿ 50 ವರ್ಷಗಳಾದವು. ಏಕೀಕರಣಗೊಂಡು ಮೈಸೂರು ರಾಜ್ಯವಾಗಿದ್ದ ಕರುನಾಡು ಕರ್ನಾಟಕ ಎಂದು ನಾಮಕರಣಗೊಂಡ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ. ಕನ್ನಡವೇ ಈ ನಾಡಿನ ಎಲ್ಲರ ನಡುವೆ ಸೇತುವಾಗಿರುವ ಈ ನೆಲದ ಭಾಷೆ. ಆದರೆ ಕನ್ನಡ ಒಂದೇ ಕರ್ನಾಟಕದ ಜನರ ಮಾತೃಭಾಷೆಯೇ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದರೆ ಹಲವು ಮಾತೃಭಾಷೆಗಳ ಲೋಕವೇ ತೆರೆದುಕೊಳ್ಳುತ್ತದೆ. ಈ ನಾಡು ಹಲವು ಭಾಷಿಕರ, ಹಲವು ಧರ್ಮ, ಜಾತಿ, ಸಂಸ್ಕೃತಿಗಳ ಬೀಡು. ಈ ಕಾರಣಕ್ಕಾಗಿಯೇ ಕರ್ನಾಟಕ ರಾಜ್ಯೋತ್ಸವ ಎಂದರೆ ಅದು ಈ ನೆಲದಲ್ಲಿ ಬದುಕಿ ಬಾಳಿರುವ ಎಲ್ಲ ಭಾಷಿಕರ ಉತ್ಸವವೂ ಆಗಬೇಕು. ಕನ್ನಡ ನಾಡು ಬಹುಭಾಷೆಗಳ ಸುಂದರ ಹೂಗುಚ್ಛ. ಕನ್ನಡ ಅದರ ಪ್ರಧಾನ ಅಸ್ಮಿತೆಯೂ ಹೌದು. ಹಾಗೆಂದಾಕ್ಷಣ ಇತರ ಪುಷ್ಪಗಳ ಅಂದ ಗಂಧಗಳು, ಚೆಲುವು ಚಿತ್ತಾರಗಳು ಕನ್ನಡದ ಅವಿಭಾಜ್ಯ ಅಸ್ಮಿತೆಗಳೇ ಆಗಿವೆ. ನಮ್ಮ ಅಕ್ಕಪಕ್ಕದ ರಾಜ್ಯಗಳ ಮಾತೃಭಾಷೆಯನ್ನು ಮಾತನಾಡುವ ಜನರೂ ನಮ್ಮಲ್ಲಿದ್ದಾರೆ. ಆದರೆ ಬಹುಕಾಲದಿಂದ ಇಲ್ಲಿ ನೆಲೆಸಿರುವ ಅವರು ಸಾರ್ವಜನಿಕ ಬದುಕಿನಲ್ಲಿ ಕನ್ನಡಿಗರೇ ಆಗಿ ಹೋಗಿದ್ದಾರೆ. 2011ರ ಜನಗಣತಿಯ ಪ್ರಕಾರ ಇಲ್ಲಿನ 66% ಜನರು ಮಾತ್ರ ಕನ್ನಡವನ್ನು ಮಾತೃಭಾಷೆಯನ್ನಾಗಿ ಬಳಸುತ್ತಾರೆ. ಉಳಿದ 34% ಜನರು ಸುಮಾರು 72 ಬಗೆಯ ಮಾತೃಭಾಷೆಗಳವರು. ಕನ್ನಡದಲ್ಲೇ ಎಷ್ಟೊಂದು ಉಪಭಾಷೆಗಳಿವೆ ಅಥವಾ ಪ್ರಾದೇಶಿಕ ನುಡಿಗಟ್ಟುಗಳಿವೆ ಗೊತ್ತಾ? ಕವಿರಾಜ ಮಾರ್ಗ ಬರೆದ ಶ್ರೀ ವಿಜಯನು ಕನ್ನಡದಲ್ಲಿರುವ ಅಸಂಖ್ಯಾತ ಉಪಭಾಷೆಗಳನ್ನು ಹೆಸರಿಸಲು 1000 ನಾಲಿಗೆಗಳಿರುವ ಆದಿಶೇಷನಿಗೂ ಸಾಧ್ಯವಿಲ್ಲ ಎಂದು ಹೇಳಿದ್ದಾನೆ. ಇದು ಉತ್ಪ್ರೇಕ್ಷೆ ಅಲ್ಲ. ಆದರೀಗ ಅವುಗಳಲ್ಲಿ ಹಲವು ಭಾಷೆಗಳು ಅಳಿದು ಹೋಗಿವೆ. ಕೆಲವು ಭಾಷೆಗಳು ಸಮಾಜದ ಮುನ್ನೆಲೆಗೆ ಬರದಿರುವ ಸಮುದಾಯಗಳ ಭಾಷೆಯಾಗಿ ಅಳಿವಿನಂಚಿನಲ್ಲಿವೆ. ಕೆಲವನ್ನು ಮಾತನಾಡುವವರ ಸಂಖ್ಯೆ ತೀರಾ ಕಡಿಮೆ ಇದೆ. ಹಾಗಾಗಿ ಅವು ಲೆಕ್ಕಕ್ಕೆ ಸಿಗದಿರಬಹುದು. ಉತ್ತರ ಕನ್ನಡ ಜಿಲ್ಲೆಯ ಕುಮಟ, ಹೊನ್ನಾವರ, ಭಟ್ಕಳ, ಕಾರವಾರ, ಅಂಕೋಲ ಮುಂತಾದೆಡೆ ಇರುವ ಹಾಲಕ್ಕಿ ಒಕ್ಕಲಿಗರು ಮಾತನಾಡುವ ಭಾಷೆ ಹಾಲಕ್ಕಿ ಕನ್ನಡ. ಮುಖ್ಯವಾಗಿ ಶಿವಮೊಗ್ಗದ ಸೊರಬ, ಶಿಕಾರಿಪುರ, ಸಾಗರ, ಹೊಸನಗರ, ತೀರ್ಥಹಳ್ಳಿಯಲ್ಲಿ ನೆಲೆಸಿರುವ ದೀವರ ಎಂಬ ಸಮುದಾಯದವರು ಮಾತನಾಡುವ ಕನ್ನಡ ದೀವರ ಕನ್ನಡ. ಕೃಷಿಯನ್ನೇ ನೆಚ್ಚಿಕೊಂಡ ಜನರಿವರು. ಉತ್ತರ ಕರ್ನಾಟಕದಲ್ಲಿ ಇವರನ್ನು ನಾಯಕರು ಅಥವಾ ನಾಮಧಾರಿಗಳು ಎಂದು ಕರೆಯುತ್ತಾರೆ. ದಕ್ಷಿಣ ಕನ್ನಡದಲ್ಲಿ ಇವರನ್ನು ಬಿಲ್ಲವರು ಎಂದು ಕರೆಯುತ್ತಾರೆ. ಉತ್ತರ ಕನ್ನಡದಲ್ಲಿ ವಾಸವಾಗಿರುವ ನಾಡವರು ಮಾತನಾಡುವ ಕನ್ನಡ ನಾಡೋರ ಕನ್ನಡ. ಕೃಷಿ ಕಾರ್ಮಿಕರಾಗಿರುವ ಇವರು ಅಂಕೋಲ, ಕುಮಟದಲ್ಲಿ ಹೆಚ್ಚಾಗಿ ನೆಲೆಸಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ನೆಲೆಸಿರುವ ಹವ್ಯಕ ಬ್ರಾಹ್ಮಣರ ಆಡುಭಾಷೆ ಹವ್ಯಕ ಕನ್ನಡ. ಇದು ಕನ್ನಡದ ಉಪಭಾಷೆಯಾಗಿದ್ದರೂ ಇದನ್ನಾಡುವ ಜನ ಹವ್ಯಕ ಕನ್ನಡ ಎಂಬ ಹೆಸರಿನಿಂದಲೇ ಕರೆಯುತ್ತಾರೆ. ಈ ಭಾಷೆಗೆ ತನ್ನದೇ ಆದ ಲಿಪಿ ಇಲ್ಲ. ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯ ಒಕ್ಕಲಿಗರು ಅಂದರೆ ಗೌಡರ ಮನೆ ಭಾಷೆ ಗೌಡ ಕನ್ನಡ ಅಥವಾ ಅರೆಭಾಷೆ ಎಂದು ಕರೆಯುತ್ತಾರೆ. ದಕ್ಷಿಣ ಕನ್ನಡದ ಒಕ್ಕಲಿಗರಿಗೆ 2 ಮನೆ ಭಾಷೆ ಇರುವುದು ವಿಶೇಷ. ಕೊಡಗಿನ ಗಡಿ ಪ್ರದೇಶ ಸಂಪಾಜೆಯಿಂದ ಶುರುವಾಗಿ ಪಂಜ, ಸುಬ್ರಹ್ಮಣ್ಯದವರೆಗೂ ಅರೆಭಾಷಿಕ ಗೌಡರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಕಾಸರಗೋಡು ಗಡಿಯಂಚಿನ ಗೌಡರು, ಮಂಗಳೂರು, ಪುತ್ತೂರು, ಬೆಳ್ತಂಗಡಿ ತಾಲೂಕುಗಳಲ್ಲಿರುವ ಗೌಡರು ತುಳು ಭಾಷಿಕರು. ಅರೆಭಾಷೆಗೊಂದು ಸಾಹಿತ್ಯ ಅಕಾಡೆಮಿಯೂ ಇದೆ. ದಕ್ಷಿಣ ಕನ್ನಡದ ಕೋಟ, ಕಾಸರಗೋಡು, ಬನ್ನೂರು, ದೇಶಮಂಗಲ, ಕುಂಬಳೆ, ಬೇಳ ಮುಂತಾದೆಡೆ ಕೋಟ ಬ್ರಾಹ್ಮಣರು ಹೆಚ್ಚಾಗಿ ನೆಲೆಸಿದ್ದಾರೆ. ಕೋಟ ಬ್ರಾಹ್ಮಣರ ಆಡುನುಡಿಯನ್ನು ಕೋಟ ಕನ್ನಡ ಎಂದು ಕರೆಯುತ್ತೇವೆ. ಕೋಟೆ ಕ್ಷತ್ರಿಯ ಎಂಬ ಸಮುದಾಯದವರು ಮಾತನಾಡುವ ಕನ್ನಡವೇ ಕೋಟೆ ಕನ್ನಡ. ಕಾಸರಗೋಡು, ಪೊಳಲಿ, ಚಂದ್ರಗಿರಿ, ಪನಿಯಾಲ, ಬೇಕಲ, ಚಿತ್ತಾರಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ನೆಲೆಸಿದ್ದಾರೆ. ವೆಂಕಟಪ್ಪ ನಾಯಕ ಮತ್ತು ಶಿವಪ್ಪ ನಾಯಕನ ಕೋಟೆಗಳನ್ನು ಕಾಯುವುದು ಇವರ ಮುಖ್ಯ ಕಾಯಕವಾಗಿತ್ತು. ಹೀಗಾಗಿ ಇವರಿಗೆ ಕೋಟೆ ಕ್ಷತ್ರಿಯರು
ಎಂಬ ನಾಮಧೇಯ ಬಂದಿದೆ. ಉಡುಪಿ ಜಿಲ್ಲೆಯಲ್ಲೇ ಇರುವ ಕುಂದಾಪುರ ತಾಲೂಕಿನ ಸುತ್ತಮುತ್ತಲ ಪ್ರದೇಶಗಳಾದ ಬೈಂದೂರು, ಬ್ರಹ್ಮಾವರ, ಮೂಲ್ಕಿಯ ಜನರು ಮಾತನಾಡುವ ಕನ್ನಡವನ್ನು ಕುಂದಾಪುರ ಕನ್ನಡ ಅಥವಾ ಕುಂದ ಕನ್ನಡ ಎಂದು ಕರೆಯಲಾಗುತ್ತದೆ. ಅತಿ ಕಡಿಮೆ ಸಂಖ್ಯೆಯ ಒತ್ತಕ್ಷರಗಳನ್ನು ಕುಂದ ಕನ್ನಡದಲ್ಲಿ ಬಳಸಲಾಗುತ್ತದೆ. ಕೇರಳದ ವಯನಾಡು, ತಮಿಳುನಾಡಿನ ನೀಲಗಿರಿ, ಕರ್ನಾಟಕದ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳ ಬೆಟ್ಟಗುಡ್ಡಗಳಲ್ಲಿ ವಾಸಿಸುವ ಕುರುಬ ಎಂಬ ಆದಿವಾಸಿ ಜನಾಂಗದವರು ಮಾತನಾಡುವ ಭಾಷೆ ಕುರುಬ ಭಾಷೆ. ಈ ಭಾಷೆಯ ಮೇಲೆ ತಮಿಳು ಮತ್ತು ಮಲಯಾಳಂ ಭಾಷೆಗಳು ಪ್ರಭಾವ ಬೀರಿದ್ದು ಕೆಲವು ಭಾಷಾ ತಜ್ಞರು ಕುರುಬ ಭಾಷೆಯನ್ನು ಕನ್ನಡದ ಉಪಭಾಷೆ ಎಂದು ಮತ್ತೆ ಕೆಲವರು ತಮಿಳಿನ ಉಪಭಾಷೆ ಎಂದು ಅನುಮಾನಿಸಿದ್ದಾರೆ. ಕರ್ನಾಟಕದವರೇ ಆಗಿದ್ದು ನೆರೆ ರಾಜ್ಯದ ಭಾಷೆಯನ್ನು ತಮ್ಮ ಮಾತೃಭಾಷೆಯನ್ನಾಗಿ ಮಾಡಿಕೊಂಡವರ ದೊಡ್ಡ ಸಮೂಹವೇ ನಮ್ಮ ರಾಜ್ಯದಲ್ಲಿದೆ. ಗಡಿ ಭಾಗಗಳಲ್ಲಿ ಎರಡೂ ರಾಜ್ಯಗಳ ಮಾತೃಭಾಷೆಯನ್ನು ಆಡುವ ಜನರು ಬೆರೆತು ಬದುಕುತ್ತಿದ್ದಾರೆ. ವ್ಯಾವಹಾರಿಕವಾಗಿಯೂ ಎರಡೂ ಭಾಷೆಗಳು ಚಾಲ್ತಿಯಲ್ಲಿವೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ಜಿಲ್ಲೆಗಳು. ಗಡಿ ಭಾಗದ ಈ ಜಿಲ್ಲೆಗಳಲ್ಲಿ ಹೆಚ್ಚು ತೆಲುಗು ಭಾಷಿಕರಿದ್ದಾರೆ. ವ್ಯಾವಹಾರಿಕ ಭಾಷೆಯಾಗಿ ಕನ್ನಡದ ಜೊತೆಗೆ ತೆಲುಗು ಕೂಡ ಬಳಕೆಯಲ್ಲಿದೆ. ವಿಜಯನಗರ ಅರಸರ ಆಗಮನಕ್ಕೆ ಮುನ್ನ ತೆಲುಗು ಮತ್ತು ಕನ್ನಡಕ್ಕೆ ಸಾಮಾನ್ಯ ಲಿಪಿ ಇತ್ತು. ಈಗ ಲಿಪಿಗಳು ಬೇರೆ ಬೇರೆಯಾದರೂ ಎರಡರ ನಡುವೆ ಅನೇಕ ಸಾಮ್ಯಗಳಿವೆ. ಬೆಳಗಾವಿ, ವಿಜಯಪುರ, ಕಲಬುರಗಿ, ಬೀದರ್ ಜಿಲ್ಲೆಗಳು ಮಹಾರಾಷ್ಟ್ರದ ಗಡಿ ಭಾಗಕ್ಕೆ ಹೊಂದಿಕೊಂಡಿವೆ. ಇಲ್ಲಿ ಮರಾಠಿ ಭಾಷಿಗರ ಪ್ರಮಾಣ ಸಾಕಷ್ಟಿದೆ. ಗಡಿ ಭಾಗಗಳ ಎರಡೂ ಕಡೆ ರಾಜ್ಯ ಬದಲಾಗುತ್ತದೆಯೇ ಹೊರತು ಮಾತೃಭಾಷೆ, ಸಂಸ್ಕೃತಿಗಳು ಬದಲಾಗುವುದಿಲ್ಲ. ಕರ್ನಾಟಕದಲ್ಲಿ ಮಾತನಾಡುವ ಮರಾಠಿ ಭಾಷೆಯ ಭಾಷಾ ವೈಚಿತ್ರ್ಯಗಳು ಗಮನಾರ್ಹವಾಗಿದ್ದು ಕನ್ನಡ ಪದ ಹಾಗೂ ನುಡಿಗಟ್ಟುಗಳ ಬಳಕೆಯು ಪ್ರಚಲಿತವಾಗಿದೆ. ಇನ್ನು ಕೋಲಾರ, ಬೆಂಗಳೂರು ನಗರ, ರಾಮನಗರ, ಚಾಮರಾಜನಗರ ತಮಿಳುನಾಡಿಗೆ ಹೊಂದಿಕೊಂಡಿವೆ. ಹೀಗಾಗಿ ಈ ಜಿಲ್ಲೆಗಳಲ್ಲಿ ತಮಿಳು ಮಾತೃಭಾಷಿಗರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಕನ್ನಡ ಮತ್ತು ತಮಿಳು ಭಾಷೆಗಳೆರಡೂ ಪ್ರಾಚೀನ ದ್ರಾವಿಡ ಭಾಷಾ ಮೂಲದಿಂದ ಹುಟ್ಟಿವೆ. ಬೆಂಗಳೂರು, ಮೈಸೂರು, ಕೊಡಗಿನ ಭಾಗಗಳಲ್ಲಿ ತಮಿಳರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮೈಸೂರು, ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಕೇರಳದೊಂದಿಗೆ ಗಡಿ ಹಂಚಿಕೊಂಡಿವೆ. ಹಾಗಾಗಿ ಇಲ್ಲಿ ಮಲಯಾಳಂ ಭಾಷಿಗರು ಹೆಚ್ಚು ಇದ್ದಾರೆ. ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಗಳು ಗೋವಾ ರಾಜ್ಯದ ಗಡಿಯಲ್ಲಿರುವ ಕಾರಣ ಅಲ್ಲಿ ಕೊಂಕಣಿ ಭಾಷೆಯ ಪ್ರಭಾವ ಕಾಣಬಹುದು. ಆದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಂಕಣಿ ಭಾಷಿಗರು ಹೆಚ್ಚು ಇದ್ದಾರೆ. ಗೋವಾದಲ್ಲಿ ಪೋರ್ಚುಗೀಸರು ಪ್ರಾಬಲ್ಯ ಸಾಧಿಸಿದ್ದ ಕಾಲದಲ್ಲಿ ಮತಾಂತರಕ್ಕೆ ಹೆದರಿ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ವಲಸೆ ಬಂದವರು ಈ ಕೊಂಕಣಿಗರು. ಕರಾವಳಿಯ ಕೊಂಕಣಿ ಭಾಷಿಕರಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣರು ಅಂದರೆ ಪ್ರಭು, ಶೆಣೈ, ಪೈ, ಕಾಮತ್ ಉಪನಾಮಗಳನ್ನು ಹೊಂದಿದವರು ಮತ್ತು ಕ್ರೈಸ್ತರು ಸೇರಿದ್ದಾರೆ. ಅಷ್ಟೇ ಅಲ್ಲ, ಉತ್ತರ ಕನ್ನಡದ ಕುಡುಬಿಗಳು, ಕಾರವಾರದ ನವಾಯಿತಿಗಳು ಸೇರಿದ್ದಾರೆ. ಕನ್ನಡದ ನಂತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಉರ್ದು. ಇದು ರಾಜ್ಯದ ಬಹುಸಂಖ್ಯಾತ ಮುಸಲ್ಮಾನರ ಮಾತೃಭಾಷೆಯೂ ಹೌದು. ಆದರೆ ಕರ್ನಾಟಕದ ಮುಸ್ಲಿಮರು ಮಾತನಾಡುವ ಭಾಷೆಯನ್ನು ದಕ್ಕನಿ ಉರ್ದು ಎಂದು ಕರೆಯುತ್ತಾರೆ. ಕ್ರಿಸ್ತಶಕ 1295 ಮತ್ತು 1316ರ ಅವಧಿಯಲ್ಲಿ ಅಲಾವುದ್ದೀನ್ ಖಿಲ್ಜಿಯ ದೇವಗಿರಿಯ ಆಕ್ರಮಣದಿಂದ ದಕ್ಕನಿ ಭಾಷೆಯ ಇತಿಹಾಸ ಆರಂಭವಾಗುತ್ತದೆ. ನಂತರ ಬಂದ ಮೊಹಮ್ಮದ್ ಬಿನ್ ತುಘಲಕ್ ದೇವಗಿರಿಯನ್ನು ಆಕ್ರಮಿಸಿ ದೌಲತಾಬಾದ್ ಎಂದು ಮರುನಾಮಕರಣ ಮಾಡಿ ದೆಹಲಿಯ ಸುತ್ತಮುತ್ತಲಿನ ಸಾವಿರಾರು ಕುಟುಂಬಗಳನ್ನು ದಕ್ಷಿಣ ಭಾರತಕ್ಕೆ ಕರೆತರುತ್ತಾನೆ. ಹಾಗೆ ಬಂದವರು ಕನ್ನಡ, ಮರಾಠಿ, ತೆಲುಗು ಭಾಷಿಕರ ಮಧ್ಯೆ ನೆಲೆಗೊಂಡ ಪರಿಣಾಮ ಉರ್ದು ದಕ್ಕನಿಯ ರೂಪ ಪಡೆಯಿತು. ಮನೆ ಭಾಷೆ ಬೇರೆಯಾಗಿದ್ದರೂ ಇವರೆಲ್ಲರೂ ಅಖಂಡ ಕರ್ನಾಟಕದ ಪ್ರಜೆಗಳು. ಕನ್ನಡ ಒಂದೇ ಕರ್ನಾಟಕದ ಜನರ ಮಾತೃಭಾಷೆ ಎಂಬ ಪ್ರಶ್ನೆಯನ್ನು ಈ ವಿಡಿಯೋದ ಆರಂಭದಲ್ಲಿ ಎತ್ತಿದ್ದು ಈ ಕಾರಣಕ್ಕಾಗಿಯೇ. ಹಲವು ಭಾಷೆ, ಸಂಸ್ಕೃತಿ, ವಿಭಿನ್ನ ಆಚಾರ ವಿಚಾರ, ಉಡುಗೆ, ಆಹಾರ ಪದ್ಧತಿಗಳ ಜನ ಸೇರಿ ಕರ್ನಾಟಕ ಬಹುತ್ವದ ನಾಡು ಎನಿಸಿದೆ. ಇಲ್ಲಿಯವರೆಗೆ ನಮ್ಮ ರಾಜ್ಯದವರೇ ಆಗಿದ್ದು ಬೇರೆ ರಾಜ್ಯದ ಗಡಿಭಾಗಗಳಲ್ಲಿ ವಾಸ ಮಾಡುತ್ತಿರುವ
ಆದರೆ ಬೇರೆ ರಾಜ್ಯದ ಪ್ರಧಾನ ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಮಾಡಿಕೊಂಡವರ ವಿಚಾರವನ್ನು ಮಾತನಾಡಿದ್ದೇವೆ. ಕರ್ನಾಟಕದಲ್ಲಿಯೇ ಹುಟ್ಟಿ ಬೆಳೆದು ಅರಳಿದ ತುಳು, ಕೊಡವ, ಬ್ಯಾರಿ ಮುಂತಾದ ಭಾಷೆಗಳನ್ನು ಪ್ರಧಾನವಾಗಿ ಮನೆಯಲ್ಲೂ ವ್ಯವಹಾರದಲ್ಲೂ ಬಳಸುವ ಪ್ರದೇಶಗಳಿವೆ. ನೀವು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಓಡಾಡಿದರೆ ಸದಾ ನಿಮ್ಮ ಕಿವಿಗೆ ಬೀಳುವುದು ಕನ್ನಡಕ್ಕಿಂತ ಹೆಚ್ಚಾಗಿ ತುಳು ಭಾಷೆ. ದೇವಸ್ಥಾನ, ಬಸ್, ಬೀದಿಯಲ್ಲಿ, ಮಳಿಗೆ, ಮಾಲ್ ಎಲ್ಲಿ ಹೋದರೂ ಕೇಳಿಬರುವ ಭಾಷೆ ಇದು. ತುಳು ಭಾಷೆಯು ದ್ರಾವಿಡ ಕುಲಕ್ಕೆ ಸೇರಿದ ಪುರಾತನ ಭಾಷೆಗಳಲ್ಲಿ ಒಂದು. ತುಳುವ ಜನರನ್ನು ದಕ್ಷಿಣ ಕನ್ನಡ, ಉಡುಪಿ, ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿ ಬಹುತೇಕವಾಗಿ ಕಾಣಬಹುದು. ಕೊಂಚ ಮಟ್ಟಿಗೆ ಕೊಡಗಿನಲ್ಲೂ ತುಳುವರಿದ್ದಾರೆ. ಉತ್ತರದಲ್ಲಿ ಕಲ್ಯಾಣಪುರ ನದಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಪಶ್ಚಿಮ ಘಟ್ಟ ಹಾಗೂ ದಕ್ಷಿಣದಲ್ಲಿ ಪಯಸ್ವಿನಿ, ಚಂದ್ರಗಿರಿ ನದಿಯಿಂದ ತುಳುನಾಡು ಆವೃತವಾಗಿದೆ. ಬಂಟರು, ಬಿಲ್ಲವರು, ಮೊಗವೀರರು, ಒಕ್ಕಲಿಗಗೌಡರು, ದಲಿತರು ಹಾಗೂ ಶಿವಳ್ಳಿ ಬ್ರಾಹ್ಮಣರು ತುಳು ಭಾಷೆಯನ್ನು ಮಾತನಾಡುತ್ತಾರೆ. ತುಳುವಿಗೆ ಸ್ವಂತ ಲಿಪಿಯೂ ಇದೆ. ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಎಂಬ ಬೇಡಿಕೆ ಬಹಳ ಕಾಲದ್ದು. 4 ತಾಲೂಕುಗಳಿರುವ ಪುಟ್ಟ ಜಿಲ್ಲೆ ಕೊಡಗು. ಅಲ್ಲಿನ ಮೂಲ ನಿವಾಸಿಗಳು ಕೊಡವರು. ಅವರ ಮಾತೃಭಾಷೆ ಕೊಡವ ಭಾಷೆ. ಮಲಬಾರ್ ಪ್ರಾಂತ್ಯದೊಂದಿಗೆ ಇದ್ದ ವ್ಯಾಪಾರಿ ಸಂಬಂಧದಿಂದಾಗಿ ಕೊಡಗಿನಲ್ಲಿ ಮಲಯಾಳಂನ ಪ್ರಭಾವವು ಕಾಣಬಹುದು. ಪ್ರತ್ಯೇಕ ರಾಜ್ಯವಾಗಿದ್ದ ಕೊಡಗಿನ ಆಡಳಿತ ಕಾರ್ಯಭಾರವನ್ನು ವಹಿಸಿಕೊಂಡ ಹಾಲೇರಿ ರಾಜವಂಶವು ಕನ್ನಡವನ್ನು ಆಡಳಿತ ಭಾಷೆಯಾಗಿ ಅಳವಡಿಸಿಕೊಂಡಿತು. 230 ವರ್ಷಗಳ ಕನ್ನಡ ಪ್ರಭಾವವು ಮೂಲ ಭಾಷೆಯ ಹಲವಾರು ಆಯಾಮಗಳನ್ನು ಬದಲಾಯಿಸಿತು. ಅದರ ಪೈಕಿ ಬರವಣಿಗೆಗಾಗಿ ಕನ್ನಡ ಲಿಪಿಯನ್ನು ಅಳವಡಿಸಿಕೊಂಡಿರುವುದು ಅತ್ಯಂತ ಮುಖ್ಯವಾದ ಬೆಳವಣಿಗೆ. ಇತ್ತೀಚೆಗೆ ಕೊಡವ ಭಾಷೆಗೆ ಸ್ವಂತ ಲಿಪಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಕೊಡಗು, ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿರುವ ಮುಸ್ಲಿಮರು ಆಡುವ ನುಡಿ ಬ್ಯಾರಿ ಭಾಷೆ. ಬ್ಯಾರಿ ಅಂದರೆ ತುಳುವಿನಲ್ಲಿ ವ್ಯಾಪಾರಿ ಎಂದು ಅರ್ಥ. ಮೂಲದಲ್ಲಿ ಕೇರಳದ ಮಲಬಾರಿನಿಂದ ವ್ಯಾಪಾರಕ್ಕೆಂದು ಬಂದ ಮುಸ್ಲಿಮರು ಸ್ಥಳೀಯ ತುಳುವರೊಂದಿಗೆ ವ್ಯಾವಹಾರಿಕವಾಗಿ ಹೆಚ್ಚು ಬೆರೆತಿರುವ ಕಾರಣ ಮಲಯಾಳಂ, ತುಳು ಮತ್ತು ಕನ್ನಡದೊಂದಿಗೆ ಅರಬ್ಬಿ ಪದಗಳು ಸೇರಿಕೊಂಡು ಬ್ಯಾರಿ ಭಾಷೆ ರೂಪುಗೊಂಡಿದೆ. ಬ್ಯಾರಿ ಮಲಯಾಳ, ಮಲಾಮೆ ಭಾಷೆ, ಮಾಪಿಳ್ಳೆ ಭಾಷೆ ಎಂದು ಇದನ್ನು ಕರೆಯಲಾಗುತ್ತದೆ. ಬ್ಯಾರಿ ಭಾಷೆಗೆ ಪ್ರತ್ಯೇಕ ಸಾಹಿತ್ಯ ಅಕಾಡೆಮಿಯೂ ಇದೆ. ಈಗ ಕರ್ನಾಟಕದ ಪ್ರಮುಖ ಬುಡಕಟ್ಟು ಭಾಷೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಚಾಮರಾಜನಗರ ಜಿಲ್ಲೆ, ಬಿಳಿಗಿರಿ ರಂಗನ ಬೆಟ್ಟ, ಮಹದೇಶ್ವರ ಬೆಟ್ಟ, ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ, ಕಾಕನಕೋಟೆ ಹಾಗೂ ಬೆಂಗಳೂರು, ಮಂಡ್ಯ, ತುಮಕೂರು ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ವಾಸವಾಗಿರುವ ಸೋಲಿಗ ಎಂಬ ಆದಿವಾಸಿ ಜನಾಂಗದವರು ಆಡುವ ಭಾಷೆ ಸೋಲಿಗ ಭಾಷೆ. ತಮಿಳುನಾಡು, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ನಡುವೆ ಸಾಲಾಗಿ ಹಬ್ಬಿರುವ ಮಧುಮಲೈ ಮತ್ತು ನೀಲಗಿರಿ ಬೆಟ್ಟಗಳ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವಾಸವಾಗಿರುವ ಬಡಗರು ಮಾತನಾಡುವ ಭಾಷೆ ಬಡಗ ಭಾಷೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ಈ ಭಾಷೆಯನ್ನಾಡುತ್ತಾರೆ. ಈ ಭಾಷೆಯನ್ನು ಇತ್ತೀಚೆಗೆ ಕೆಲವು ವಿದ್ವಾಂಸರು ಒಂದು ಸ್ವತಂತ್ರ ದ್ರಾವಿಡ ಭಾಷೆ ಎಂದು ಪರಿಗಣಿಸಿದ್ದಾರೆ. ಕೇರಳದ ಕಾಸರಗೋಡಿನಿಂದ ತೊಡಗಿ ದಕ್ಷಿಣ ಕನ್ನಡ, ಉಡುಪಿ, ಭಟ್ಕಳದವರೆಗೂ ಇರುವ ಕೊರಗ ಸಮುದಾಯದವರ ಭಾಷೆ ಕೊರಗ ಭಾಷೆ. ಬೆಟ್ಟ ಗುಡ್ಡಗಳಲ್ಲಿ ಕಾಡಿನ ಅಂಚಿನಲ್ಲಿ ಬದುಕುತ್ತಿರುವ ಆದಿವಾಸಿ ಸಮುದಾಯವಿದು. ಕಾಡಿನ ಸಂಪನ್ಮೂಲಗಳೊಂದಿಗೆ ಹೊಂದಿಕೊಂಡ ಬದುಕು ಇವರದು. ಹೊರ ಜಗತ್ತಿಗೆ ಬಂದಾಗ ಇವರು ಹೆಚ್ಚಾಗಿ ತುಳು ಭಾಷೆಯನ್ನೇ ಬಳಸುತ್ತಾರೆ. ಕೊರಗ ನುಡಿಯನ್ನು ಪ್ರತ್ಯೇಕ ದ್ರಾವಿಡ ಭಾಷೆ ಎಂದು 19ನೇ ಶತಮಾನದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದ H.A. ಸ್ಟುವರ್ಟ್ ಉಲ್ಲೇಖಿಸಿದ್ದಾರೆ. ಕೊರಗ ಭಾಷೆ ತುಳುವಿನ ಒಳನುಡಿಯಾಗಿರದೆ ಪ್ರತ್ಯೇಕ ಭಾಷೆಯಾಗಿರಬೇಕು ಎಂದು ಮೊದಲು ಹೇಳಿದವರು ಸಂಶೋಧಕ ಡಾಕ್ಟರ್ D.N.S. ಭಟ್. ಬಂಜಾರರು ಅಥವಾ ಲಂಬಾಣಿಗಳು ಮಾತನಾಡುವ ಭಾಷೆ ಗೊರಬೋಲಿ. ಇವರು ಭಾರತದ ಉದ್ದಗಲಕ್ಕೂ ವಾಸವಿದ್ದಾರೆ. ಪ್ರಾದೇಶಿಕವಾಗಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿರುವ ಕಾರಣ ಭಿನ್ನ ಹೆಸರುಗಳಿಂದ ಗುರುತಿಸಿಕೊಳ್ಳುತ್ತಾರೆ. ಕರ್ನಾಟಕದಲ್ಲಿ ಲಮಾಣಿಗಳು, ಲಂಬಾಡಿ ಮೊದಲಾದ ಹೆಸರಿನಿಂದ ಇವರನ್ನು ಕರೆಯುತ್ತಾರೆ. ಇಷ್ಟೇ ಅಲ್ಲ, ಇರುಳ, ಗೌಳಿ, ಹೊಲಿಯ, ಉರಲಿ, ಎರವ, ಪರ್ದಿ, ದುಂಗ್ರಿ, ಗರಾಸಿಯ, ಪಣಿಯನ್, ಅರುವು, ಗೊಂಡಿ ಮುಂತಾದ ಬುಡಕಟ್ಟು ಸಮುದಾಯಗಳು ತಮ್ಮದೇ ಭಾಷೆಯನ್ನು ಹೊಂದಿವೆ. ಕರ್ನಾಟಕದ 72 ಭಾಷೆಗಳಲ್ಲಿ 50 ಭಾಷೆಗಳು ಬುಡಕಟ್ಟು ಭಾಷೆಗಳಾಗಿವೆ. ಕೆಲವರು
ಇವನ್ನು ಒಂದು ಭಾಷೆ ಎಂದು ಒಪ್ಪದೆ ಕನ್ನಡ, ತೆಲುಗು, ತಮಿಳು ಅಥವಾ ಮಲಯಾಳಂ ಭಾಷೆಗಳ ಉಪಭಾಷೆಗಳು ಎಂದು ಹೇಳುತ್ತಾರೆ. ಬಹಳಷ್ಟು ಬುಡಕಟ್ಟು ಭಾಷೆಗಳನ್ನು 10,000ಕ್ಕೂ ಕಡಿಮೆ ಜನರು ಮಾತನಾಡುತ್ತಾರೆ. ಆದ್ದರಿಂದ ಇದನ್ನು ಅಳಿವಿನಂಚಿನಲ್ಲಿರುವ ಭಾಷೆಗಳು ಎಂದು ಪರಿಗಣಿಸಲಾಗಿದೆ. ಈ ಭಾಷೆಗಳಿಗೆ ಬಡವರ ಭಾಷೆ, ಹಿಂದುಳಿದವರ ಭಾಷೆ ಎಂಬ ಸಾಮಾಜಿಕ ಕಳಂಕ ಅಂಟಿಸಲಾಗಿದೆ. ಹೊಸ ತಲೆಮಾರಿನವರು ಈ ಭಾಷೆಗಳನ್ನು ಬಳಸಲು ಹಿಂಜರಿಯುತ್ತಾರೆ. ಕೊರಗ, ಬಡಗ, ಎರವ, ಇರುಳ, ಸೋಲಿಗ, ಗೌಳಿ, ಜೇನುಕುರುಬ ಮತ್ತು ಬೆಟ್ಟಕುರುಬ ಬುಡಕಟ್ಟು ಸಮುದಾಯಗಳು ಮಾತನಾಡುವ ಭಾಷೆಗಳು ಸಂಭಾವ್ಯವಾಗಿ ಅಳಿವಿನಂಚಿನಲ್ಲಿರುವ ಭಾಷೆಗಳು ಎಂದು ಹೇಳಲಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಬುಡಕಟ್ಟು ಜನರು ಮಾತನಾಡುವ ಸಿದ್ದಿ ಭಾಷೆ ಮತ್ತು ಅಲೆಮಾರಿ ಬುಡಕಟ್ಟುಗಳ ಹಕ್ಕಿಪಿಕ್ಕಿ ಭಾಷೆಯನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಭಾಷೆ ಎಂದು ಗುರುತಿಸಲಾಗಿದೆ. ಹೆಸರಾಂತ ವಿದ್ವಾಂಸರಾದ ಡಾಕ್ಟರ್ GN ದೇವಿ ಅವರ ನೇತೃತ್ವದ ಪೀಪಲ್ಸ್ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು 10,000ಕ್ಕಿಂತ ಕಡಿಮೆ ಜನರು ಬಳಸುತ್ತಿರುವ ಭಾಷೆಯನ್ನು ಸಂಭಾವ್ಯವಾಗಿ ಅಳಿವಿನಂಚಿನಿರುವ ಭಾಷೆ ಎಂದು ವರ್ಗೀಕರಿಸಲಾಗಿದೆ ಎಂದು ಹೇಳಿದೆ. ನಿರ್ದಿಷ್ಟ ಸಮುದಾಯದ ಯುವ ಪೀಳಿಗೆಯಿಂದ ಮಾತನಾಡದ ಭಾಷೆಯನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಭಾಷೆ ಎಂದು ವರ್ಗೀಕರಿಸಲಾಗಿದೆ. ಕರ್ನಾಟಕದ ಹಲವು ಬುಡಕಟ್ಟು ಸಮುದಾಯಗಳು ತಮ್ಮದೇ ಆದ ಸ್ವಂತ ಭಾಷೆಯನ್ನು ಹೊಂದಿವೆ. ಅವುಗಳ ಬಗ್ಗೆ ಸರಿಯಾದ ಸಮೀಕ್ಷೆ ಇದುವರೆಗೆ ನಡೆದಿಲ್ಲ. ಮುಂದಿನ ದಿನಗಳಲ್ಲಿ ಅವುಗಳ ಸಮೀಕ್ಷೆ ನಡೆಸಲಾಗುವುದು ಎಂದು GN ದೇವಿ ಅವರ ಸಂಸ್ಥೆ ಹೇಳಿದೆ. ಕನ್ನಡದ ಭಾಷಾ ಪ್ರಭೇದಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಕನ್ನಡ ಭಾಷೆಯನ್ನೇ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಬಗೆಯಲ್ಲಿ ಬಳಸಲಾಗುತ್ತಿದೆ. ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡಿನ ಕನ್ನಡಿಗರು ಪತ್ರಿಕೆ, ಗ್ರಂಥಗಳ ಭಾಷೆಯನ್ನು ಯಥಾವತ್ತಾಗಿ ಬಳಸುತ್ತಾರೆ. ಉಳಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಳಸುವ ಕನ್ನಡವೇ ಬೇರೆ. ಎಲ್ಲರಿಗೂ ಅವರವರ ನುಡಿಗಟ್ಟೆ ಹೆಚ್ಚು ಎಂಬ ಹೆಮ್ಮೆ ಇದೆ. ಭಾಷಾ ತಜ್ಞರು ಅವುಗಳನ್ನು ಭಾಷಾ ಪ್ರಭೇದಗಳು ಎಂದು ಕರೆಯುತ್ತಾರೆ. ಮುಖ್ಯವಾಗಿ ಕಲಬುರಗಿ ಕನ್ನಡ, ಧಾರವಾಡ ಕನ್ನಡ, ಮೈಸೂರು ಕನ್ನಡ, ಕರಾವಳಿ ಕನ್ನಡ, ರಾಯಚೂರು ಕನ್ನಡ, ಬಳ್ಳಾರಿ ಕನ್ನಡ, ತುಮಕೂರು ಕನ್ನಡ, ಚಿಕ್ಕಮಗಳೂರು ಕನ್ನಡ, ಬೀದರ್ ಕನ್ನಡ ಎಂದು ಗುರುತಿಸಲಾಗುತ್ತದೆ. ಇಷ್ಟೇ ಅಲ್ಲ, ಇಡೀ ದೇಶದ ಉದ್ದಗಲದ ಜನ IT ಸಿಟಿ ಬೆಂಗಳೂರಿನಲ್ಲಿ ಕಾಣಸಿಗುತ್ತಾರೆ. ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ವ್ಯಾಪಾರ, ಶಿಕ್ಷಣ, ಉದ್ಯೋಗ ಎಂದು ದಶಕಗಳ ಹಿಂದೆಯೇ ಇಲ್ಲಿಗೆ ಬಂದು ನೆಲೆಸಿ ಇಲ್ಲಿಯವರೇ ಆಗಿರುವ ಮಾರ್ವಾಡಿಗಳು, ಬಿಹಾರಿ, ಅಸ್ಸಾಮಿ, ಗುಜರಾತಿ, ನೇಪಾಳಿ, ಟಿಬೇಟಿಯನ್ನರು ಇದ್ದಾರೆ. ಈಶಾನ್ಯ ರಾಜ್ಯದ ಜನರು ಕಾಣಸಿಗುತ್ತಾರೆ. ಇಂಗ್ಲಿಷನ್ನು ಮಾತೃಭಾಷೆಯನ್ನಾಗಿ ಮಾಡಿಕೊಂಡವರು ಇಲ್ಲಿದ್ದಾರೆ. IT ಸಂಸ್ಥೆಗಳು ಹೆಚ್ಚಾಗಿ ಇರುವ ಬೆಂಗಳೂರು ನಗರದ ಕೆಲವು ಪ್ರದೇಶಗಳಿಗೆ ಹೋದರೆ ಉತ್ತರ ಭಾರತಕ್ಕೆ ಹೋದ ಅನುಭವವಾಗುತ್ತದೆ. ಇಲ್ಲೇ ಇದ್ದರೂ ಇಲ್ಲಿನ ಜನರೊಂದಿಗೆ ಬೆರೆಯದ ಸಮೂಹ ಹೊಂದಿದೆ. ಆ ಜನರಿಗೂ ಕನ್ನಡದ ಸಂಸ್ಕೃತಿ, ಜನಭಾಷೆಯ ಬಗ್ಗೆ ಅರಿವು, ಪ್ರೀತಿ ಮೂಡಿಸುವ ಕೆಲಸ ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯ ಭಾಗವಾಗಬೇಕಿದೆ ಎಂಬ ಆಶಯ ನಮ್ಮದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.